ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಸದಾನಂದಗೌಡರು ನಿನ್ನೆ ಹೇಳಿದರೆ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಬೀದಿಲಿ ತಮಟೆ ಹೊಡಿತಾ ಹೋಗಿರೋದು ಅವರು ನಾಗರಾವ್ ಬಾಬಾರ್ ಅಂತ ಹೇಳಿದ್ರು. ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡಿ ಟೀಕೆ ಮಾಡಿದ್ರು. ಅದಕ್ಕೋಸ್ಕರ ಹೇಳಿದರೆ ಅಂತ ಹಿರಿಯರ ಬಗ್ಗೆ ನಿನ್ನೆ ಹಗುರವಾಗಿ ನಾಲ್ಗೆ ಹರಿಬಿಟ್ಟು ಮಾತಾಡಿದರೆ ಇದು ಸಹಿಸಲ್ಲ ಅಂತ. ಅದಕ್ಕೋಸ್ಕರ ನಾವು ಒಟ್ಟಾಗಿ ಸೇರ್ತಾ ಇದೀವಿ. ಇವತ್ತು 30 ಜನ ಏನು ಕುರುಡುಮಲೆ ಗಣೇಶ ದರ್ಶನ ಪಡೆದು ಮೈಸೂರಲ್ಲಿ 35 ಜನ ಆಗ್ತೀವಿ. 35 ಇನ್ನೂ ಬರ್ತಾ ಇದ್ದಾರೆ. ಇನ್ನೂ 4 ಜನ ಈಗ ಬರ್ತಾ ಇದ್ದಾರೆ. ಆಂಧ್ರ ಇದ್ದಾರೆ. ಈಗ ಇನ್ನೊಂದು 10 ನಿಮಿಷಕ್ಕೆ ಬರ್ತಾರೆ. ನಾವು ಇಂಥ ಹರುಕು ಬಾಯಿ ವಲಸು ಬಾಯಿ ಒಂದು ಕಡೆ ಮಠಾಧೀಶರು ಟೀಕೆ ಮಾಡ್ತಾರೆ. ರಾಷ್ಟ್ರೀಯ ನಾಯಕರು ನಿನ್ನೆ ನರೇಂದ್ರ ಮೋದಿಗೆ ಸಲಹೆ ಕೊಡೋ ದೊಡ್ಡ ಮನುಷ್ಯ ಆಗ್ಬಿಟ್ಟೆ ನೀನು. ನಿನ್ನ ಕೊಡುಗೆ ಏನು? ಯಾಕೆ ನಾವೆಲ್ಲ ಮೌನ ಹೋಗೋದೀವಿ ಅಂತಲ್ಲ. ನಾವು ಹೇಳ್ತಾ ಇದೀವಿ ರಾಜ್ಯದ ಅಧ್ಯಕ್ಷರು ಮಾತಾಡೋಕ್ಕಲ್ಲ. ರಾಜ್ಯದ ಅಧ್ಯಕ್ಷರು ಸೇರೋದು ಬೇಡ ಅಂತ ಹೇಳಿದ್ರು. ಯಡಿಯೂರಪ್ಪನವರು ಇದಕ್ಕೆ ಒಪ್ಪಿಗೆ ಇಲ್ಲ. ಆದ್ರೆ ನಾವುಗಳು ಅನಿವಾರ್ಯವಾಗಿ ಇದು ಬೀದಿ ಬರ್ತಾ ಇದೆ, ಇದು ನಿಲ್ಲಬೇಕಂತೇಳಿ ಒಟ್ಟಾಗಿ ಹೊರಟಿದ್ದೀವಿ. ಯಾರನ್ನು ಮೆಚ್ಚೋಕ್ಕೋಸ್ಕರ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ಪಕ್ಷ ತಾಯಿ ಸಮಾನ, ಸಂಘಟನೆ ತಾಯಿ ಸಮಾನ, ಯಡಿಯೂರಪ್ಪನ ತಂದೆ ಸಮಾನ. ನಮ್ಮನ್ನೆಲ್ಲ ರಾಜಕೀಯ ಬೆಳೆಸಿದರು. ಯಡಿಯೂರಪ್ಪನವ್ರು ಬೆಳೆಸಿದ್ದಾರೆ. ಇವರು ಯಡಿಯೂರಪ್ಪನವರಿಂದ ಬೆಳೆದು ಉಂಡು ಹೋದ ಕೊಂಡು ಹೋದ ಅಂತ ಹೇಳಲ್ಲ. ಇವರು ಮನೆಗೆ ಕನ್ನಾಕರಿ, ಇವರು ಮನೆ ಕನ್ನಾಕರಿ. ಇವರು ಕಾಂಗ್ರೆಸ್ ಏಜೆಂಟ್ರು. ನೇರವಾಗಿ ಹೇಳ್ತೀನಿ. ನಾನು ಇನ್ನೊಂದು ಸವಾಲು ಹಾಕ್ತೀನಿ. ನೀವು ಯಾರು ರಾಷ್ಟ್ರೀಯ ನಾಯಕರ ಹೆಸರು ಹೇಳ್ತಿಲ್ಲ, ರಾಜ್ಯದ ಜನಕ್ಕೆ ಅನುಮಾನ ಬರುತ್ತೆ. ಇದನ್ನು ಸ್ಪಷ್ಟೀಕರಣ ಮಾಡಬೇಕು. ಮತ್ತು ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಹೋಗಿದ್ದು ಆ ವಕ್ಫ್ ಧರಣಿ ಕೂತಾಗ ಹೋಗಿದ್ರು ಅಷ್ಟೇ. ಅವರನ್ನು ಪ್ರಶ್ನೆ ಮಾಡೋಕೆ ಮಟ್ಟಕ್ಕೆ ಬಂದಿರಿ. ನಮಗೆ ಅವ್ರ ಬೆಂಬಲ ಇದೆ. ರಾಜ್ಯ ಜನ ಅವ್ರ ಬಗ್ಗೆ ಏನು ತಿಳ್ಕೊಂತಾರೆ? ಕೇಂದ್ರ ಸಚಿವರುಗಳ ಬಗ್ಗೆ ಇನ್ನು ಮುಂದೆ ಸರಿಯಲ್ಲ. ಬದಲಾವಣೆ 3 ತೊಂಡ ಪ್ರವಾಸ ಹೊರಟಿಲ್ವಾ? ವಿಜೇಂದ್ರ ನೇತೃತ್ವ ಒಂದು ರಾಜ್ಯದ ಅಧ್ಯಕ್ಷರು, ಕೆಳಮನೆ ಅಶೋಕ್, ಆರ್ ಅಶೋಕ್, ಮೇಲ್ಮನೆ ಚಲವಾದಿ ನಾರಾಯಣ ಸ್ವಾಮಿ. ಈ 3 ತಂಡಗಳಿಲ್ಲ. 3 ತಂಡಗಳಲ್ಲಿ ಕೇಂದ್ರ ಸಚಿವರುಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಅದಾರೆ. ನಾವೆಲ್ಲರೂ ಅದೀವಿ. ನಿನ್ನೇನಪ್ಪ ಉದ್ದೇಶ? ಏನಿನ್ನೆ ಹಿಟ್ಲರ, ಸದ್ದಾಂ ಹುಸೇನ? ಒಂದಿದ್ದು ಸದ್ದಾಂ ಹುಸೇನ್ ಅಂತ ಮಾಡ್ತೀವಿ, ಸರಿಯಲ್ಲ. ಇವತ್ತು ನಾವು ಹೇಳ್ತಾ ಇದೀವಿ, ಇನ್ನು ಮುಂದೆ ಇದೇ ರೀತಿ ಆದರೆ ನಾವೆಲ್ಲ ಕಡೆ ಪಕ್ಷದ ಪರವಾಗಿ ಹೋರಾಟ ಮಾಡ್ತೀವಿ. ವಿಜೇಂದ್ರ ಅವರ ಕೈ ಬಲಪಡಿಸ್ತೀವಿ. ಹಾಗಾಗಿ ನಮ್ಮ ಉದ್ದೇಶ ಏನಣ್ಣ, ತಮಟೆ ತಡ್ಕೊಂಡು ಹೊಡ್ಕೊಂತ ಹೋಗ್ತಾರೆ. ನಿನ್ನೆ ಪಾಪ ಸರಿಯಾಗಿ ಕೊಡ್ತಾರೆ. ಸದಾನಂದಗೌಡರು ಮಾತಾಡಿದ ತಕ್ಷಣ ಬ್ಲಾಕ್ ಮೇಲ್ ರಾಜಕಾರಣ, ನಿಮ್ಮ ಬಿಚ್ಚಿಡ್ತೀನಿ. ಏನು ಬಿಚ್ಚಿಡಿ? ಏನು ಬಿಚ್ಚಿಡ್ತೀಯಪ್ಪ ನೀನು? ಬಿಚ್ಚಿಡು ನೋಡೋಣ. ಏನು ಆಟ ಆಡ್ತೀನಿ ನೀನು? ಹುಷಾರ್ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಏನು ಬ್ಲಾಕ್ ಮೇಲ್ ಮಾಡ್ತಾ ಇದೀವಿ ಎಲ್ಲರಿಗೂ? ಸದಾನಂದಗೌಡರು ಮಾತಾಡಿದ ತಕ್ಷಣ ಬಿಚ್ಚಿಡ್ತೀನಿ, ಅವ್ರ ಕುಟುಂಬಸ್ಥೆ ಬಿಚ್ಚಿಡ್ತೀನಿ, ನಾವು ಬಿಚ್ಚಿಡ್ತೀನಿ. ನಿಂದು ಏನೇನಿದೆ ಅಂತೇಳಿ ಅವ್ರು ಹೇಳ್ತಾರಲ್ಲ, ಕಾಂಗ್ರೆಸ್ಗೆ ಒಂದು ಪತ್ರ ಕೊಟ್ಟಲ್ಲ ಅಂತ ಹೇಳ್ತಾರಲ್ಲ. ಬಾರಣ ಮಸಾಲ ಪತ್ರ ಕೊಟ್ಟಲ್ಲ, ನಿಜ. ನಮ್ಮ ಮಸಾಲಾ ಜಯರಾಮ್ ಸಹ ಆಗಮಿಸ್ತಾರೆ. ಪತ್ರ ಕೊಟ್ಟಲ್ಲ ನಿಜ. ಆದ್ರೆ ಒಳ ಒಪ್ಪಂದಿದೆಯಲ್ಲ, ನಿನ್ನ ಕಾಂಗ್ರೆಸ್ ಸುಪಾರಿ ಕೊಟ್ಟಿದ್ದಾರೆ ಬಿಜೆಪಿ ಮುಗಿಸು ಅಂತ ಹೇಳಿ. ಹಂಗ ಕಾಂಗ್ರೆಸ್ ಏಜೆಂಟ್ ಅಂತ ನೇರವಾಗಿ ಹೇಳ್ತೀವಿ. ಪತ್ರ ಕೊಡದೇ ಇರಬಹುದು, ಒಳ ವ್ಯವಹಾರಗಳು ನಮಗೆಲ್ಲವೂ ಗೊತ್ತಿದೆ. ಇದು ಸರಿಯಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸುಪಾರಿ ಕೊಡ್ತಾರೆ. ಆಂತರಿಕವಾಗಿ ಕಚ್ಚಾಟ ಮಾಡೋ, ಸಂಘರ್ಷ ಮಾಡಿಸಂತಂದು. ಅದಕ್ಕೋಸ್ಕರ ಇವರು ಮುಖವಾಡ ಅಷ್ಟೇ ಹಿಂದುತ್ವ, ಗೋಮುಖ ವ್ಯಾಘ್ರ. ಅನಿವಾರ್ಯವಾಗಿ ಒಂದೊಂದು ಹೇಳ್ಬೇಕಾಗುತ್ತೆ. ನಮಗೆ ರಾಜ್ಯದ ಮತದಾರ ಕ್ಷಮೆ, ಪ್ರಜ್ಞಾವಂತ ಮತದಾರ ಕ್ಷಮೆ ಕೇಳ್ತೀವಿ, ಮತ್ತು ಕಾರ್ಯಕರ್ತರು, ಮುಖಂಡರು ಕ್ಷಮೆ ಕೇಳ್ತೀವಿ. ನಾವು ಒಟ್ಟಾಗಿ ಒಂದಾಗಬೇಕು. ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕು. ಬೀದಿಲಿ, ದಾರಿ ಬೀದಿಲಿ ಈ ರೀತಿ ಸಂಘರ್ಷ ಮಾಡಿ ಪಕ್ಷಕ್ಕೆ ಮುಜುಗರ ಆಗತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮುಲಾಜಿಲ್ ಅಂತ ಉಚ್ಚಾಟನೆ ಮಾಡಿದ್ರೆ ಪಕ್ಷ ಗೌರವ ಬರುತ್ತೆ. ಭಾರತೀಯ ಜನತಾ ಪಾರ್ಟಿ ಶಿಸ್ತಿಗೆ ಮತ್ತೊಂದು ಪಕ್ಷ ಅಂತ ಎಲ್ಲರಿಗೂ ಗೌರವ ಇದೆ. ಧನ್ಯವಾದ.